ಗುರು ಅನ್ಲೋಡ್ ಆಗಿ 2 ದಿನ ಆಯಿತು, ಬಾಡಿಗೆನೇ ಸಿಕ್ಕಿಲ್ಲ. ಅಂತೂ ಫೈನಲಿ ಗೋವಾಟಿಗೆ ಒಂದು ಬಾಡಿಗೆ ಸಿದೆ. ನೋಡ್ತಾ ಇರ್ಬೋದು, ಮುಂದೆ ಬೈಕಲ್ಲಿ ಹೋಗ್ತಾ ಇದ್ದಾನಲ್ಲ, ಇಲ್ಲಿಂದ ಗೋವಾಟಿಗೆ ಒಂದು ಲೋಡ್ ಕೊಟ್ಟವನೆ, ಅವನೇ ಕರ್ಕೊಂಡು ಹೋಗ್ತಾನೆ. ಅವನು ಹಿಂದಿಂದೆ ಹೋಗ್ತಾ ಇರೋದು. ಟೈಮ್ ಬಂದಾಗಿದೆ 11:31. ಬೇಜಾರಾಗಿ ಹೋಗಿತ್ತು ಗೋಡೆ ಇಲ್ದಲೆ. ಹೆಂಗೋ ಸಿಕ್ತು. ಬರೀ 9,500 ಬಾಡಿಗೆ ಟೇಬಲ್ಗಳು. ನೋಡೋಣ ಬನ್ನಿ, ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ. ನೋಡ್ತಾ ಇರ್ಬೋದು, ಮಿಲ್ಟ್ರಿ ಬೇಸಲ್ಲಿ ಇದ್ದೀನಿ. ವೀಡಿಯೋ ಮಾಡೋಂಗಿಲ್ಲ ಇಲ್ಲಿ. ಫೋನ್ ಇಷ್ಟೊತ್ತಕ ಕಿತ್ಕೊಂಡಿದ್ರು, ಚೆಕಿಂಗ್ ಮಾಡ್ತಿದ್ದಾರೆ. -ಎಷ್ಟು ಡಿಗ್ರಿಲಿದೆ ಗೊತ್ತಾ, ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಗುರು. ಫೈನಲಿ ಮಿಲ್ಟ್ರಿ ಆರ್ಮಿ ಕ್ವಾರ್ಟರ್ಸಿಂದ ಐಟಮ್ಗಳನ್ನೆಲ್ಲ ತುಂಬಿಕೊಂಡು ಹೊರಗಡೆ ಬಂದು ನೋಡ್ತಾ ಇರ್ಬೋದು, ಹೈವೇದಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರೂಲ್ಸ್ ಗುರು. ಮೊಬೈಲ್ ಅಂತೂ ಒಳಗೆ ಬಿಡಲೇ ಇಲ್ಲ. ಆಮೇಲೆ ಗ್ಯಾಸ್ ಸಿಲಿಂಡ್ರೂ ಹೊರಗಡೆನೇ ಇಕ್ಕೋಬೇಕು, ಯಾವುದು ಕೂಡ ಅಲೋ ಇಲ್ಲ. ಅಲ್ಲಿ ಫಂಕ್ಷನ್ ಮಾಡಿದರು, ದೊಡ್ಡ ದೊಡ್ಡ ಸೆಟ್ಗಳು, ಚೇರು, ಟೇಬಲ್ಗಳು ಇದ್ವಲ್ಲ, ಅವನ್ನ ಮತ್ತೆ ವಾಪಸ್ ತೆಗೆದು ಗೋವಾಟಿಗೆ ಲೋಡ್ ಇರೋದಿದು. ಗೋವಾಟಿದಿಂದ 450 ಕಿಲೋಮೀಟ್ರ್ ಇದೆ. ಲೋಡ್ ಮಾಡ್ಕೊಂಡು ಆಚೆ ಬರೋ ತನಕ ಮೊಬೈಲೇ ಕೊಟ್ಟಿರಲಿಲ್ಲ, ಹಂಗಾಗಿ ಲೋಡಿಂಗ್ದೇನೂ ತೋರ್ಸೋಕ್ಕಾಗಲಿಲ್ಲ. ನೈಟೇ ಹೋಗ್ಬಿಡೋಣ ಬನ್ನಿ. ನೈಟೇ ಹೋಗಿ ಬೇಗ ಅನ್ಲೋಡ್ ಮಾಡಿಕೊಂಡು ಬೇರೆ ಯಾವ್ದಾರ ಮಾಲ್ ನೋಡೋಣಂತೆ. ಅಲ್ಲೇ 12 ದಿನ ಆಯಿತು ಗುರು ಇಲ್ಲಿ ಬಂದು. 12-13 ದಿನ ಆಗೋಯ್ತು. ಆ್ಯಡ್ಲು ತೊಗೊಂಡಿದ್ನಲ್ಲ, ಫುಲ್ ಮಾಡಿಬಿಟ್ಟಿದ್ದೀನಿ ಆ್ಯಡ್ಲು. ಆಮೇಲೆ ಒಂದು 4,000 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಆಕ್ಸಿಡೆಂಟಾಗಿ ಹೋಗಿದ್ದು. ಯಾವ ಗಾಡಿ ಹೊಡ್ಕೊಂಡೋ ಗೊತ್ತಿಲ್ಲ. ಭಯಂಕರ ಆಕ್ಸಿಡೆಂಟ್ ಆಗ್ತಿದೆ ಗುರು ಈ ರೋಡಲ್ಲಿ. ನೋಡ್ತಾ ಇರ್ಬೋದು, ಇನ್ನು ರೋಡೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಫುಲ್ಲು ಹಳ್ಳಗುಂಡೆ ಗುರು. ಗಾಡಿ ಮನಿಕೊಂಡು ಎದುರುತ್ತಂಗೆ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಅಲ್ಲೇ 40 ಕಿಲೋಮೀಟ್ರ್ ಬಂದಿದ್ದೀನಿ. ಎಲ್ಲ ಸಿಂಗಲ್ ರೋಡೇ. ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನೋಡಿ, ಹಿಂಗೆ ಸಿಗ್ತಾ ಇರುತ್ತೆ ಅಲ್ಲಲ್ಲಿ. ಟೈಮ್ ಬಂದು 5:15 ಆಗಿದೆ. ನೋಡ್ತಾ ಇರ್ಬೋದು, ಸಿಕ್ಕಾಬಟ್ಟೆ ಮಂಜು, ರೋಡೇ ಕಾಣ್ತಾ ಇಲ್ಲ. ಯಾವ ರೇಂಜಿಗೆ ಮಂಜು ಬೀಳ್ತಾ ಇದೆ ಅಂದರೆ ಆಗಲಿಲ್ಲ ಗುರು. ನೈಟ್ ಒಂದು 11:30 12 ಗಂಟೆ ಆಯಿತು. ಆರಾಮಾಗಲ್ಲೇ ರೋಡಲ್ಲೇ ಮನೆಕೊಂಬಿಟ್ಟೆ. ಇದಕ್ಕಿಂತ ಡಬಲ್ ಆಗಿತ್ತು ರಾತ್ರಿ ಹೊತ್ತು. ನೋಡಿ ಆ ಬಂಕೆ ಮುಚ್ಚೋಗ್ಬಿಟ್ಟಿದೆ. ಈಗ ಇಲ್ಲೇನೂ ಇಲ್ಲ. ಇನ್ನೊಂದು 40-50 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಫುಲ್ ಫಾರೆಸ್ಟ್ ಎಂಟ್ರಿ. ಅಲ್ಲಿ ಯಾವ ಥರ ಇರುತ್ತೆ ಏನೋ ನೋಡಬೇಕು. ನೋಡಿ ಇಲ್ಲೇ ಏನೂ ಕಾಣ್ತಾ ಇಲ್ಲ. ಫಾರೆಸ್ಟ್ ಒಳಗಡೆ ಏನೇನು ಸಿಕ್ಕಾಬಟ್ಟೆ ದಪ್ಪ ಕೂತ್ಕೊಂಡ್ಬಿಟ್ಟಿರುತ್ತೆ ಮಂಜು. ಇಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿದೆ. ನೋಡ್ತಾ ಇರ್ಬೋದು ಪ್ಲೇಸ್ ಯಾವ ಥರ ಇದೆ ಅಂತ. ಭಯಂಕರ ಆರ್ಮಿಯವರು ಇದ್ದಾರೆ ಗುರು. ವಿಡಿಯೋ ಮಾಡೋಕ್ಕೂ ಬಿಡಲ್ಲ, ಏನಿಲ್ಲ, ಎಲ್ಲ ಫುಲ್ ಫಾರೆಸ್ಟು.
ನೋಡಿ ಸ್ಪೀಡ್ ಇದಾಕಿದ್ದಾರೆ, 20 ಒಳಗೆ ಹೋಗ್ಬೇಕು. ನೋಡಿ ನ್ಯಾಷನಲ್ ಪಾರ್ಕ್ ಇದು. ಸುಮಾರು ಇದೆ, ಒಂದು 80 ಕಿಲೋಮೀಟ್ರ್ ಇದೆ ಗುರು ಫುಲ್ ಫಾರೆಸ್ಟು. ನೋಡಿ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅಂತ ಬಂದಿದ್ಯಾ. ಮತ್ತೆ ನೋಡಿ ಮತ್ತೆ ಇದೇ ಥರ ಒಂದು 50-60 ಬೋಲ್ಡ್ ಇದ್ದಾವೆ. ವೆಲ್ಕಮ್ಮು ಎಕ್ಸಿಟು, ವೆಲ್ಕಮ್ಮು ಎಕ್ಸಿಟು. ನೋಡಿ ದೇವಸ್ಥಾನ. ಬನ್ನಿ ಫಾರೆಸ್ಟಿಂದ ಫಸ್ಟ್ ಆಚೆ ಹೋಗೋಣ. ಇನ್ನೂ ಒಂದು 60 ಕಿಲೋಮೀಟ್ರ್ ಹೋಗ್ಬೇಕು. 60 ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ ಗುರು. ಫೈನಲಿ ಫಾರೆಸ್ಟ್ ಎಲ್ಲ ಬಿಟ್ಬಿಟ್ಟು ಮುಂದೆ ಬಂದಿದ್ದೀವಿ. ನೋಡ್ತಾ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಏನು ನೋಡು ಯಾವ ಥರ ಆಗಿದೆ ಅಂತ ನೋಡಿ ಟೇಬಲ್ಗಳು. ಹಗ್ಗ ಈ ಥರ ಹೊಡೆದಿದ್ದೀನಿ, ನೋಡ್ತಾ ಇರ್ಬೋದು. ಬನ್ನಿ ಇನ್ನೊಂದು 150 ಕಿಲೋಮೀಟ್ರ್ ಇದೆ, ಸೀದಾ ಗೋವಾಟಿಗೆ ಹೋಗಿ ಸಿಗ್ತೀನಿ. ನೋಡ್ತಾ ಇರ್ಬೋದು ಹಾವು ಹೋದಂಗೆ ಹೋಗಿದೆ. ಇದು ಫುಲ್ ಘಾಟೆ. ಗೋವಾಟಿ ಸಿಟಿ. ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರ್ ಹೋಗ್ಬೇಕು. ನೋಡ್ತಾ ಎಲ್ಲ ಬೆಟ್ಟ ಗುಡ್ಡದ ಮೇಲೆ ಮನೆಗಳಿರೋದು. ಇವೆಲ್ಲ ಗುಡ್ಡದ ಮೇಲೆ ನಿಂತಿರೋದು. ನೋಡಿ ಹಿಂದೆ ಎಲ್ಲ ಗುಡ್ಡ ಇದೆ ನೋಡಿ ಅಲ್ಲಿ. ನಾನು ಹೋಗ್ತಾ ಇರೋದು ಬಿಗ್ಗೆಸ್ಟ್ ದೊಡ್ಡ ಬ್ರಿಡ್ಜು. ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಕಾಣ್ತಾ ಇರೋದು ರೈಲ್ವೆ ಬ್ರಿಡ್ಜು. ಮೇಲೆ ಹೋಗ್ತಾ ಇರೋದೇ ಗಾಡಿಗಳು. ಈಗ ನನ್ನ ಕೆಳಗೂ ಅಷ್ಟೇ ರೈಲ್ವೆ ಬ್ರಿಡ್ಜ್ ಇದೆ. ಕಡೆ ಬೋಟ್ಗಳೆಲ್ಲ ನಿಂತಿದೆ, ನಿಮಗೆ ಕಾಣಿಸ್ತಲ್ಲ ಇದರಲ್ಲಿ. ಸಕ್ಕ ದೊಡ್ಡದು ಗುರು ಇದು. ಆ ಕಡೆನೂ ಅಷ್ಟೇ ಸಮುದ್ರ ಇದು. ಆ ಥರ ಇದೆ ನೋಡಿ ರೈಲ್ವೆ ಬ್ರಿಡ್ಜ್. ಟ್ರೈನ್ ಬಂದಿರೋ ತೋರಿಸ್ತಿದೆ ನಿಮಗೆ. ಅಷ್ಟು ಅಬ್ಸರ್ವ್ ಆಗುತ್ತೆ ಇಲ್ವೋ ಅಳಿಯಲ್ಲೋ ಗೊತ್ತಿಲ್ಲ. ಹಾಂ ಟ್ರೈನು ಬಂತು ಗುರು. ದೇವರು ನಾವು ಹೇಳ್ದಂಗೆ ಕೇಳ್ಬಿಡ್ತಾನಲ್ಲ ಅವಾಗ ನೋಡಿ ಟ್ರೈನ್ ಹೋಗ್ತಾ ಇದೆ. ಗುರು ಗೋವಾಟಿ ಅಂದ್ರೇ ಬರೀ ಘಾಟ್ಗಳು. ಒಂಥರ ನಮ್ಮ ಕರ್ನಾಟಕದಲ್ಲಿ ಯಾವ ಪ್ಲೇಸ್ ಹೋಲಿಕೆ ಮಾಡ್ಬೋದು ಅಂದರೆ ಸೇಮ್ ಊಟಿ ನೋಡಿರ್ತೀರಲ್ಲ ಅದೇ ಥರನೇ ಇದೂ ಪ್ಲೇಸು. ಎಲ್ಲ ಬೆಟ್ಟ ಗುಡ್ಡದ ಮೇಲೆ ಮನೆಗಳು. ಆ ಥರನೇ ಇದೆ. ಎಸ್ಟೇಟ್ಗಳು ಎಲ್ಲ ಪ್ರತಿಯೊಂದೂ ಇದೆ ಗುರು. ಲೊಕೇಶನ್ ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಬನ್ನಿ ಡೈರೆಕ್ಟ್ ಲೊಕೇಶನ್ಗೆ ಹೋಗಿ ಸಿಗ್ತೀನಿ. ನೋಡಿ ಇದೇ ರೋಡು, ಚಿಕ್ಕ ರೋಡು ಗುರು. ಫೈನಲ್ ಆಗಿ ಅನ್ಲೋಡಿಂಗ್ ಬಿಟ್ಟಿದ್ದೀನಿ ನೋಡಿ. ಅನ್ಲೋಡ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ. ಟೈಮಲ್ಲಿ 12:30. ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಸಾಕಾಗೋಯ್ತು. ಈಗ ಇಲ್ಲಿಂದ ಬೆಂಗಳೂರಿಗೆ ಯಾವ್ದಾದ್ರು ಬಾಡಿಗೆ ಹುಡುಕ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.